ಹೆಂಡತಿ ಕಾಟಕ್ಕೆ ಸಿಟ್ಟಿಗೆದ್ದು ಪತ್ನಿಯನ್ನೇ ಕೊಲೆಗೈದಿದ್ದಾನೆ ಪಾಪಿ ಗಂಡ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ನೇಗಿನಹಾಳ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ರಾಜೇಶ್ವರಿ ಫಕೀರಪ್ಪ ಇವರು 21 ವರ್ಷದ ಮಹಿಳೆ ಕೊಲೆಯಾದಂಥವರು ಅನ್ನೋದು ಗೊತ್ತಾಗ್ತಾ ಇದೆ. ಮದುವೆಯಾಗಿ 3 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಗಂಡನಿಗೆ ವಿಪರೀತ ಕಾಟ ಕೊಡ್ತಾ ಇದ್ರಂತೆ. ಕೊಲೆಗೈದ ಬಳಿಕ ಪತ್ನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಗಿ ಈತ ಸುಳ್ಳು ಕಥೆಯನ್ನು ಕೂಡ ಕಟ್ಟಿದ್ದ. ರಾಜೇಶ್ವರಿ ಕೊರಳಲ್ಲಿ ಮಾರ್ಕ್ಗಳಿದ್ವಂತೆ. ಹೀಗಾಗಿ ಪೋಷಕರಿಗೆ ಶಂಕೆ ವ್ಯಕ್ತ ಆಗುತ್ತೆ, ಅನುಮಾನ ಬರುತ್ತೆ. ತಕ್ಷಣ ಬೈಲಹೊಂಗಲ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ಪೋಷಕರು ಕೊಡ್ತಾರೆ. ಇದು ಹೃದಯಾಘಾತದ ಥರ ಕಾಣಿಸ್ತಾ ಇಲ್ಲ, ಅಸಹಜ ಸಾವು ಪ್ರಕರಣದ ಥರ ಕಾಣಿಸ್ತಾ ಇಲ್ಲ, ಕೊಲೆಯ ಶಂಕೆಯನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಪೊಲೀಸರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ ತಕ್ಷಣವೇ ಈಕೆ ಕೊಲೆಯಾಗಿದ್ದು ತಿಳಿದು ಬಂದಿದೆ. ನಂತರ ಈತನನ್ನು ಪೊಲೀಸ್ ಭಾಷೆಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಹಿಂಗೆ ಮಕ್ಕಳಾಗಿಲ್ಲ ಅನ್ನೋ ಕಾಟ ಕೊಡ್ತಾ ಇದ್ಲು, ಹೀಗಾಗಿ ನನಗೆ ಸಿಟ್ಟಿಗೆದ್ದು ನಾನು ಸಾಯಿಸಿದ್ದೀನಿ ಅನ್ನೋದನ್ನು ಆತ ಒಪ್ಕೊಂಡಿದ್ದಾನೆ. ದುರಂತ ಅಂತ್ಯವನ್ನು ಇದು ಈ ಪ್ರಕರಣ ಕೂಡ ಕಂಡಿದೆ. 3 ವರ್ಷದ ಒಳಗೆ ಒಂದು ಹೆಣ ಬಿದ್ದಿದೆ, ಇನ್ನೊಬ್ಬಾತ ಜೈಲಿಗೆ ಹೋಗಿದ್ದಾನೆ. ನನ್ನ ಮಗಳ ನಿನ್ನ ರಾತ್ರಿ 2 ಗಂಟೆ ಆಗಿದ್ರಾಗಲ್ಲ ಬಾತು